ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತಂತೂ ನಾನು ತುಂಬಾ ಒಂದು ವಂಡರ್ಫುಲ್ ಆಗಿರುವಂಥ ಸ್ವಿಚ್ ಫ್ರೇಮ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಮಂತ್ರ ಅಂತೀರಾ, ಶ್ಲೋಕ ಅಂತೀರಾ, ಸ್ವಿಚ್ ಫ್ರೇಮ್ ಅಂತೀರಾ, ಆದರೆ ಇಷ್ಟು ಮಿರಾಕ್ಯುಲಸ್ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳಿದರೆ ಯಾರು ಬೇಕಾದರೂ ಇದನ್ನು ಪ್ರಯತ್ನ ಮಾಡಿ ನೋಡ್ಬೋದು. ಯಾರಿಗೆ ಬೇಕಾದರೂ ಇದು ಉತ್ತರ ಕೊಡೋವಂಥದ್ದು. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ನಿಮಗೆ ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ. ವೇದಿಕ್ ಸ್ವಿಚ್ ವರ್ಡ್ ಅಂದ್ರೂ ತಪ್ಪೇನೂ ಇಲ್ಲ ಇದರಲ್ಲಿ. ಸೊ ಅಂಥ ಒಂದು ಪವರ್ಫುಲ್ ಆಗಿರೋ ಅಂಥದ್ದನ್ನು ತೊಗೊಂಡು ಬಂದಿದ್ದೀನಿ. ಹಾಗಾದರೆ ಇದನ್ನು ಯಾರೆಲ್ಲ ಉಪಯೋಗ ಮಾಡ್ಕೊಳ್ಬೇಕು ಅಂತಂದರೆ, ನನಗೆ ಸಾಕಷ್ಟು ಜನ ನಂಗೆ ಗೌರ್ನಮೆಂಟ್ ಜಾಬ್ ಬೇಕು ಅದಕ್ಕೆ ಏನಾದರೂ ಇದ್ರೆ ಹೇಳಿ ಅಂತ. ನಾನು ಆಲ್ರೆಡಿ ಜಾಬ್ ಬಗ್ಗೆ ತುಂಬಾ ವಿಡಿಯೋಸ್ಗಳು ಕೊಟ್ಟಿದ್ದೀನಿ. ನಾನು ಕೊಡೋವಂಥ ಸ್ವಿಚ್ ವರ್ಡ್ಸ್ ಎಲ್ಲದೂ ಇಂಥದಕ್ಕೆ ಅಂತಲೇ ಅಲ್ಲ, ಎಷ್ಟೋ ಒಂದು ಮಿರಾಕಲ್ ಆಗಿ ವರ್ಕ್ ಆಗುವಂಥ ಸ್ವಿಚ್ ವರ್ಡ್ಸ್ ಇರುತ್ತೆ. ಅದರಲ್ಲೂ ಕೂಡ ತುಂಬ ಜನ ಕೇಳ್ತಿರ್ತೀರಿ, ಗೌರ್ನಮೆಂಟ್ ಜಾಬೇ ಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರಿ. ಹಾಗೆ ಇದು ಏನು ಪೀರಿಯಡ್ ಇದೆಯಲ್ವಾ, ಇದು ಒಳ್ಳೆ ಎಕ್ಸಾಮ್ ಪೀರಿಯಡ್. ತುಂಬ ಜನ ಪೇರೆಂಟ್ಸ್ಗಳು ನನಗೆ ಕಾಂಟ್ಯಾಕ್ಟಲ್ಲಿ ಕೇಳಿದಾಗ ಮಕ್ಕಳಿಗೆ ಏನಾದರೂ ಇದ್ದರೆ ಕೊಡಿ ಇದನ್ನು, ಎಕ್ಸಾಮ್ ಟೈಮು ಅಂತಲೂ ಕೇಳ್ತಿರ್ತಾರೆ. ಇದ್ರ ಜೊತೆಯಲ್ಲಿ ಯಾರಿಗೆಲ್ಲ ಕರಿಯರ್ನ ನೀವು ಬಿಲ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೂ ಕೂಡ ತುಂಬ 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 ಏನು ಹೇಳೋದು, ಟ್ರೆಮೆಂಡಸ್ ರಿಸಲ್ಟ್ ಕೊಡುತ್ತೆ ಇದು. ಇಷ್ಟೆಲ್ಲ ಒಂದು ಪವರ್ಫುಲ್ ಆಗಿರುವಂಥ ಈ ಮಂತ್ರವನ್ನು ಅಥವಾ ಈ ಒಂದು ಸ್ವಿಚ್ ಫ್ರೇಮ್ ಅಂತ ಕರಿಬೋದು, ವೇದಿಕ್ ಸ್ವಿಚ್ ವರ್ಡ್ ಅಂತಲೂ ಕರಿಬೋದು ಇದನ್ನು. ಸೊ ಇದನ್ನು ನಾವು ನಿಮಗೆ ಕೊಟ್ಟಾಗ ಈ ಒಂದು ಚಾಂಟ್ ಮಾಡ್ತೀರಿ ಅಲ್ವಾ, ನೀವು ಚಾಂಟ್ ಮಾಡುವಾಗ ಯಾವ ಒಂದು ನಿಮ್ಮ ಉದ್ದೇಶ, ನಾನು ಆವಾಗಲೇ ಹೇಳಿದೆ, ಇದು ಮೇನ್ ಆಗಿ ಮಕ್ಕಳು ಈ ಒಂದು ಡ್ಯೂರೇಷನ್ ಏನಿದೆ ಅಂದರೆ, ಪೀರಿಯಡ್ ಏನಿದೆ, ಡಿಸೆಂಬರ್ ಬಂತು ಅಂದ್ರೇ ಎಲ್ರದ್ದು, ಅದರಲ್ಲೂ 10th ಇರೋರು, ಸೆಕೆಂಡ್ PUC ಇರೋರು, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇರೋವಂಥವ್ರು, ಯಾವುದೇ ಒಂದು ಡಿಗ್ರಿ, ಯಾವ ಒಂದು ಸ್ಟೂಡೆಂಟ್ಸ್ಗಳಿಗೆ ಇದಂತೂ ಕೈಗೆ ಒಂದು ಕೊಹಿನೂರ್ ವಜ್ರ ಕೊಟ್ಟರೆ ಹೇಗಿರುತ್ತೋ ಅಷ್ಟು ಪವರ್ಫುಲ್ ಆಗಿರೋವಂಥ ಮಂತ್ರವನ್ನು ನಾನು ತೊಗೊಂಡು ಬಂದಿದ್ದೀನಿ. ಹಾಗೆ ನಾವು ಇದನ್ನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಿದ್ದೀವಿ. ನಮ್ಮ ಹತ್ರ ಯಾರೆಲ್ಲ ಕೇಳ್ಕೊಂಡು ಬಂದಿದ್ದಾರೆ ಅವರಿಗೆ ಕೊಟ್ಟಿದ್ದೀವಿ. ಅವ್ರು ಹೇಳಿದ್ದಾರೆ, ಒಂದು ವರ್ಡ್ ಹೇಳಿದ್ದಾರೆ ಅವರು, ನೋಡೋಣ ಆಗುತ್ತೋ ಇಲ್ವೋ ಅಂತ ಮಾಡಿದ್ರೂ ಕೂಡ ಇದಕ್ಕೆ ಉತ್ತರ ಬಂದಿದೆ ಅಂತ. ಇದು ಒಬ್ರು ಬಾಯಿಂದ ಅಲ್ಲ, ಸುಮಾರು ಜನ ಬಾಯಿಂದ. ಮೇಡಮ್ ನೀವು ಕೊಟ್ರಿ, ಬಟ್ ನಾನು ಅಷ್ಟೊಂದೇನು ನಂಬಿಕೆ ಇಟ್ಕೊಂಡಿರ್ಲಿಲ್ಲ, ಬಟ್ ನೀವು ಹೇಳಿದ್ದನ್ನ ನಾವು ಚಾಂಟ್ ಮಾಡಿದ್ವಿ, ಉತ್ತರ ಬಂದ್ಬಿಡ್ತು ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಆ ಭಗವಂತ ನಮಗೆ, ನಾವು ಅವನಿಗೆ ಒಂದು ಸರೆಂಡರ್ ಮಾಡ್ಕೊಳ್ಬೇಕಷ್ಟೇ. ಅಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ನಮಗೆ ನಾವು ಅನ್ಕೊಂಡಿರೋದು ಫಲ ಕೊಡ್ಲಿಕ್ಕೆ ಭಗವಂತ ಯಾವಾಗಲೂ ಅಷ್ಟು ಅಂತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಇವತ್ತು ನಾನು ಎಲ್ಲರಿಗೂ ಕೊಡ್ತಾ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಇದನ್ನ ನೀವು ಶ್ರದ್ಧಾ, ಭಕ್ತಿ, ಗೌರವ, ನಂಬಿಕೆ ಇದು ಯಾವುದೂ ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ಒಂದು ಇದನ್ನ ಪರಿಹಾರ ಅಂತ ಕೊಟ್ಟಿದ್ದಾರೆ, ಇದನ್ನ ನಾನು ಮಾಡ್ತೀನಿ ಅನ್ನೋಂಥ ಒಂದು ಶುದ್ಧವಾದ ಮನಸ್ಸಿಟ್ಕೊಂಡು ನೀವು ಮಾಡಿಬಿಟ್ರೆ ಇದು ಉತ್ತರ ಪಕ್ಕ ಅಂತಾನೆ ಹೇಳ್ತಾ ಇರೋವಂಥದ್ದು. ಅಂದ್ರೆ ಇವಾಗ ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು, ಇಲ್ಲ ಸಂಜೆ ಹೊತ್ತೇ ಹೇಳಬೇಕು, ರಾತ್ರಿ ಮಲಗೋಕ್ ಮುಂಚೆನೇ ಹೇಳಬೇಕು, ಇದು ಯಾವುದನ್ನು ನಾವು ಹೇಳ್ತಾ ಇಲ್ಲ. ಒಂದು ಒಳ್ಳೆಯ ಶುದ್ಧ ಮನಸ್ಸಿನಿಂದ ನಿಮ್ಮ ಉದ್ದೇಶ ಏನು, ಎಕ್ಸಾಮ್ಸ್ಗಳು ಅಟೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಜಾಬ್ ಹೋಗ್ತಾ ಇದ್ದೀರಾ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಗೌರ್ನಮೆಂಟ್ ಜಾಬ್ ಬೇಕಾ, ಪ್ರಮೋಷನ್ಸ್ ಬೇಕಾ, ಆ ಸ್ಯಾಲ್ರಿ ಹೈಕ್ ಆಗಬೇಕಾ, ಇದ್ರ ಜೊತೆನಲ್ಲಿ ಎಷ್ಟೋ ಒಂದು ಬಿಸ್ನೆಸ್ಸು ಅಟ್ರಾಕ್ಷನ್ ಆಗುತ್ತೆ, ಕರಿಯರ್ ಬಿಲ್ಡ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಕರಿಯರ್ನ ಅದರಲ್ಲಿ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರೋ, ಬಿಸ್ನೆಸ್ನಲ್ಲಿ ಯಾವ ಪ್ರಾಜೆಕ್ಟ್ ಆಗಬೇಕು, ಯಾವುದು ಡೀಲ್ ಆಗಬೇಕು ಅಂದ್ಕೊಂಡಿದ್ದೀರೋ, ಹೊಸ ಹೊಸ ಆಪರ್ಚುನಿಟೀಸು ನಿಮಗೆ ಓಪನ್ ಆಗಬೇಕು ಅಂದ್ಕೊಂಡಿದ್ದೀರೋ, ಇದು ಎಲ್ಲದೂ ಓವರ್ ಆಲ್ ಒಬ್ಬ ವ್ಯಕ್ತಿಗೆ ಇದು ಸಂಪೂರ್ಣವಾದ ಒಂದು ನಾನು ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ತಗೊಂಡು ಬಂದಿದ್ದೀನಿ. ಯಾವುದದು ಹಾಗಾದರೆ ನೋಡೋಣ ಬನ್ನಿ. ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ. ಇದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ ನೋಡಿ ಇದರದ್ದು ಪವರ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ,
ತುಂಬ ಜನ ನೀವು ನನಗೆ ರಿಸಲ್ಟನ್ನು ಹೇಳ್ತೀರಿ ನೀವು. ಯಾಕೆ ಅಂದರೆ ಜಸ್ಟ್ 24 ಗಂಟೆ ಒಳಗೆ ಉತ್ತರ ತಗೊಂಡಿರೋರಿದ್ದಾರೆ. ನನಗೆ ಈ ಬಿಸ್ನೆಸ್ ಅಪಾರ್ಚುನಿಟಿನೇ ಇರಲಿಲ್ಲ. ಈ ಮಂತ್ರ ಚಾಂಟ್ ಮಾಡಿದಾಗಿಂದ ನನಗೆ 2 ದಿವಸದಲ್ಲೇ ನನಗೆ ನನ್ನದೇ ಆದ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಬಂದಿದೆ. ನನಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ನನಗೆ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀನಿ. ಇದು ಎಲ್ಲದು ತುಂಬ ಜನ ಹೇಳಿದ್ದಾರೆ. ಅಂದರೆ ನಾವು ಕ್ಲಾಸಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಹೇಳಿಬಿಟ್ಟು ಇದರ ಉತ್ತರವನ್ನು ನಾವು ನೋಡಿ ನಂತರನೇ ನಾನು ಲೇಟಾಗಿಯೇ ನಾವು ವಿಡಿಯೋಗಳಲ್ಲಿ ಕೊಡೋ ಅಂಥದ್ದು. ಸೊ ಇದಂತೂ ತುಂಬ ಪವರ್ಫುಲ್ ಆಗಿರುವಂಥ ಈ ಒಂದು ಮಂತ್ರವನ್ನು ಚಾಂಟ್ ಮಾಡ್ತಾ ಹೋಗಿ ನಿಮಗೆ ಎಲ್ಲರಿಗೂ ನೀವು ಅಂದ್ಕೊಂಡಿರೋ ಅಂಥದ್ದು ಸಿಕ್ಕೇ ಸಿಗುತ್ತೆ. ನೀವು ಇದನ್ನ ಪರೀಕ್ಷೆ ಮಾಡಬೇಕು ಅಂತನೂ ಮಾಡಿದ್ರೂ ಸಿಗುತ್ತೆ, ನೋಡೋಣ ಏನಾಗುತ್ತೆ ಅಂತ ಮಾಡಿದ್ರೂ ಸಿಗುತ್ತೆ, ಅರೆ ಯಾರೋ ವಿಡಿಯೋ ಕೊಟ್ಟಿದ್ದಾರೆ ನೋಡೋಣ ಅಂತ ಏನೇನೋ ಅನ್ಕೊಂಡು ನೀವು ಮಾಡಿದ್ರು ಕೂಡ ಉತ್ತರ ಅಂತೂ ಬಂದೇ ಬರುತ್ತೆ. ಉತ್ತರ ಅಂತೂ ಪಕ್ಕ ಗ್ಯಾರಂಟಿ. ಸೊ ಹೀಗಿರುವಾಗ ಇಷ್ಟು ಒಂದು ನಮಗೆ ಅಷ್ಟು ಅಂತ ಅಮ್ಮನವರ ಕಡೆಯಿಂದ ಬರ್ತಾ ಇದೆ ಅಂತಂದಾಗ ಇನ್ನೂ ನಾವು ಸರೆಂಡ್ರ್ ಮಾಡಿಕೊಂಡು ಒಂದು ನಂಬಿಕೆ ಇಟ್ಕೊಂಡು, ಒಂದು ವಿಶ್ವಾಸ ಇಟ್ಕೊಂಡು, ಒಂದು ಶ್ರದ್ಧೆ ಇಟ್ಕೊಂಡು ಶುದ್ಧ ಮನಸ್ಸಿನಿಂದ ಈ ಒಂದು ಚಾಂಟ್ ಮಾಡಿದ್ರೆ ನಮಗೆ ಯಾವ ಮಟ್ಟಕ್ಕೆ ನಾವು ರೀಚ್ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹೀಗಿರುವಾಗ ಈ ಒಂದು ಮಂತ್ರವನ್ನು ಉಪಯೋಗ ಮಾಡ್ಕೊಳ್ಳಿ. ಆಪರ್ಚುನಿಟಿ ನನ್ನ ಲೈಫಲ್ಲಿ ಇಲ್ಲ ಅನ್ನೋರ್ಗೂ ಕೂಡ ಆಪರ್ಚುನಿಟಿ ಬರುತ್ತೆ. ಡೋರ್ ನಾಕ್ ಮಾಡುತ್ತೆ, ನಮ್ಮ ಲಕ್ ಬಂದು ನಮ್ಮನ್ನ ನಾಕ್ ಮಾಡ್ತಾ ಇರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಇದು. ಯಾರಿಗೆಲ್ಲ ನಿಮ್ಮ ಕರಿಯರ್ನ, ಬಿಸ್ನೆಸ್ನ, ಜಾಬ್ ಆಪರ್ಚುನಿಟೀಸ್ನ ನೀವು ಇದು ಮಾಡ್ಕೋಬೇಕು ಅಂತಿದ್ದೀರೋ, ಎಷ್ಟೋ ಜನಕ್ಕೆ ಹೇಳ್ತಾರೆ ನಾನು ಎಲ್ಲೋ ಒಂದು ಕಡೆಗೆ ಅಮೇರಿಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅಮೇರಿಕಕ್ಕೆ ಹೋಗ್ಬೇಕು, ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗುವಂಥ ಆಸೆ ತುಂಬ ಜನಕ್ಕಿರುತ್ತೆ. ಅಂಥವ್ರಿಗೂ ಕೂಡ ಈ ಒಂದು ಮಂತ್ರವನ್ನು ಚಾಂಟ್ ಮಾಡ್ತಾ ಹೋಗಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರಿತಾ ಇರ್ತೀವಿ, IAS, IPS, KAS, KPS ಈ ಥರ ಎಕ್ಸಾಮ್ಸ್ಗಳು, ಬ್ಯಾಂಕ್ ಎಕ್ಸಾಮ್ಸ್ಗಳು ಮಾಡಬೇಕು ಅಂತಿರ್ತೀವಿ, CA ಮಾಡಬೇಕು ಅಂತಿರ್ತಾರೆ. ಎಷ್ಟು ಜನಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬರಿತಾ ಹೋಗಿ ಏನು ಇಲ್ವಾ, ಸ್ಕೂಲ್ ಡೇಸಲ್ಲಿ ಈಗಂತೂ ಡಿಸೆಂಬರ್ ಅಂತಂದ್ರೆ ಎಲ್ಲರಿಗೂ ಒಂದು ಪ್ರೀ ಬೋರ್ಡು ಎಕ್ಸಾಮ್ಸ್ಗಳು ಬಂದ್ಬಿಡುತ್ತೆ. ಇನ್ನು ಸ್ಕೂಲ್ ಮಕ್ಕಳುಗಳಿಗೂ ಇನ್ನು ಸ್ಟಾರ್ಟ್ ಆಗ್ಬಿಡುತ್ತೆ. ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಾ, ಟಾಪರ್ ಆಗಬೇಕಾ, ನಿಮ್ಮ ಓದಿರೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಎಕ್ಸಾಮ್ ಆನ್ಸರ್ ಶೀಟ್ ಮೇಲೆ ಎಲ್ಲ ರೀಪ್ರೊಡ್ಯೂಸ್ ಮಾಡಬೇಕಾ, ಹಾಗಾದ್ರೆ ಈ ಮಂತ್ರವನ್ನ ಚಾಂಟ್ ಮಾಡ್ತಾ ಹೋಗಿ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅಂತೂ, ನೀವು ಜಾಬ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅಂತೂ ಈ ಒಂದು ಮಂತ್ರವನ್ನ ಚಾಂಟ್ ಮಾಡೇ ಹೋಗಿ. ನೀವು ರಿಸಲ್ಟ್ ಅನ್ನ ನೋಡಿ. ನಿಮಗೆ ಅಲ್ಲಿ ಜಾಬ್ ಸಿಗೋದಿಲ್ಲ ಬಿಡಿ ಅಂತ ಯಾರಾದ್ರೂ ಹೇಳಿದ್ರು ಕೂಡ ಈ ಮಂತ್ರದಿಂದ ನಿಮಗೆ ಅಲ್ಲಿ ಜಾಬ್ ಅಂತೂ ಕನ್ಫರ್ಮ್ ಆಗೋದಂತೂ ಪಕ್ಕ ಆಗೋಗುತ್ತೆ. ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಲ್ಲ ಅಂತ ಅನ್ಕೊಂಡಿರೋರ್ಗೆ ಈ ಮಂತ್ರದಿಂದ ಸೀಟು ನಿಮಗೋಸ್ಕರನೇ ಉದ್ಭವ ಮಾಡಿಕೊಡೋ ಅಷ್ಟು ಅಮ್ಮನವರ ಒಂದು ಆಶೀರ್ವಾದ ನಿಮಗೆ ಸದಾ ಕಾಲ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾ, ಈಗ ನಾನು ಕೊಟ್ಟಿರುವಂತ ಈ ಮಂತ್ರವನ್ನ ನೀವು ಚಾಂಟ್ ಮಾಡಿ. ಕೇಳ್ತೀರಿ ಎಷ್ಟು ಸಮಯ ಮಾಡಬೇಕು, ಎಷ್ಟು ಸಾರಿ ಮಾಡಬೇಕು, ಇದೆಲ್ಲ ಕೇಳ್ತಾ ಹೋಗ್ತೀರಿ. ಏನಿಲ್ಲ, ಸಿಂಪಲ್ ಆಗಿ ಬೆಳಿಗ್ಗೆ ಎದ್ದು ನೀವು ಯಾವಾಗ ದೇವರ ಧ್ಯಾನವನ್ನ ಮಾಡ್ಕೊಳ್ತೀರಿ ಅಲ್ಲ, ಅಂತ ಸಂದರ್ಭದಲ್ಲಿ ನೀವು ಇದನ್ನ ನೀವು ಮಾಡ್ತಾ ಹೋಗಿ. ಯಾರಿಗೆಲ್ಲ ನಮಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಾಬ್ ಬೇಕು ಅಂತ ಅನ್ಕೊಂಡಿರೋರು, ನೀವು ಆ ಒಂದು ಮೈಂಡಲ್ಲಿ ಆ ಒಂದು ವಿಷನ್ನ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಈ ಮಂತ್ರವನ್ನ ಹೇಳ್ಕೊಳ್ತಾ ಹೋಗಿ ನೀವು. ಸೊ ಕಡಿಮೆ ಅಂದ್ರೂ ಒಂದು 21 ಸಾರಿ ಹೇಳ್ಕೊಂಡ್ರು ಸಾಕು ಅನ್ಕೋತೀನಿ ನಾನು. ಸೊ ನಿಮಗೆ ಇನ್ನೂ ಸಮಯ ಇದೆ, ನಂಬಿಕೆ ಇದೆ, ಇದನ್ನ ನಾನು ಖಂಡಿತ ನಾನು ಮಾಡೇ ಮಾಡ್ತೀನಿ ಅನ್ನೋರಿಗೆ 108 ಸಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ರಿಸಲ್ಟ್ ಅಂತೂ ಪಕ್ಕ. ಯಾರೂ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳೋದಂತೂ ಯಾರೂ ಇಲ್ಲ. ನಾವು ಸುಮಾರು 5 ವರ್ಷದಿಂದ ಇದನ್ನ ನಾವು ಓನ್ಲಿ ಸ್ಟೂಡೆಂಟ್ಸ್ಗೆ ಅಂತಾನೆ ನಾವು ತುಂಬಾ ಜನಕ್ಕೆ ಕೊಟ್ಟಿದ್ದೀವಿ. 10th ಇರೋರಿಗೆ, PUC ಇರೋರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನವ್ರಿಗೆ ಒಂದು 5 ವರ್ಷದಿಂದನೂ ನಾವು ಕೊಡ್ತಾ ಇದ್ದೀವಿ ಈ ಮಂತ್ರವನ್ನ. ಸೊ ಹಾಗಾಗಿ ಈ ಜಾಬ್ ಆಪರ್ಚುನಿಟಿನೇ ಇಲ್ಲ ಅಂದವ್ರಿಗೂ ಕೂಡ ಅಲ್ಲಿ ಸೃಷ್ಟಿಯಾಗಿರೋದು ನಾವು ನೋಡಿದ್ದೀವಿ. ಇಷ್ಟೆಲ್ಲ ಒಂದು ಪವರ್ಫುಲ್ ಆಗಿರುವಂತ ಈ ಮಂತ್ರವನ್ನ ಉಪಯೋಗ ಮಾಡ್ಕೊಳ್ಳಿ. ಮೇನ್ ಆಗಿ ನಿಮ್ಮ ಕರಿಯರ್, ಬಿಸ್ನೆಸ್ ಫೀಲ್ಡಲ್ಲೂ ಕೂಡ ನೀವು ಇದನ್ನ ಡೆವಲಪ್ ಮಾಡ್ಕೊಳ್ಬೋದು. ನಿಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದು, ಆಪರ್ಚುನಿಟಿ ನಿಮಗೆ ಬಂದು ಸಿಗೋ ಅಂಥದ್ದು, ಸಡನ್ ಆಗಿ ನೀವು ಅನ್ಕೊಂಡೇ ಇಲ್ಲದೆ ಇರೋಂಥ ಒಂದು ಆಪರ್ಚುನಿಟೀಸು ನಿಮ್ಮನ್ನ ಅಪ್ರೋಚ್ ಮಾಡುತ್ತೆ ಈ ಒಂದು ಮಂತ್ರದಿಂದ. ಸೊ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ,
ಇದನ್ನ ಚಾಂಟ್ ಮಾಡ್ತಾ 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 ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಡ್ರೀಮ್ ಜಾಬ್ನ ರೀಚ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸ್ಕೋರ್ಗಳು ಏನೇನಿದೆ ಎಕ್ಸಾಮ್ಸ್ಗಳಲ್ಲಿ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋಂಥ ತುಂಬಾನೇ ಒಂದು ಯೂಸ್ಫುಲ್ ಆಗಿರೋಂಥ ಒಂದು ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.